ಚುನಾವಣಾ ತಜ್ಞ ವಿಶ್ಲೇಷಕ ಎನಿಸಿದ್ದ ಪ್ರಶಾಂತ್ ಕಿಶೋರ್ ಅವರು ಜನ ಸುರಾಜ್ಯ ಪಕ್ಷ ಸ್ಥಾಪಿಸಿ ಬಿಹಾರ ಚುನಾವಣೆಯಲ್ಲಿ ಸ್ಪರ್ಧಿಸಿ ನೆಪೋಲಿಯನ್ಗೆ ವಾಟರ್ಲೂನಲ್ಲಿ ಆದ ಸ್ಥಿತಿಯನ್ನ ತಂದುಕೊಂಡಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರು ಕಳೆದ 2 ದಶಕಗಳಿಂದ ಚುನಾವಣಾ ವಿಶ್ಲೇಷಕ ಎಂದು ಹೆಸರು ಗಳಿಸಿದ್ರು. ಓಟ್ಚೋರಿ ಕಾಲದಲ್ಲಿ ಚುನಾವಣಾ ಫಲಿತಾಂಶ ಲೆಕ್ಕ ಹಾಕುವುದರಲ್ಲಿ ಫಲವಿಲ್ಲ ಎಂದು ತಮ್ಮದೇ ಆದ ಜನ ಸುರಾಜ್ಯ ಪಕ್ಷವನ್ನು ಸ್ಥಾಪಿಸಿ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಮಗ್ರವಾಗಿ ಸ್ಪರ್ಧಿಸಿದ್ರು. ಅವರ ಪಕ್ಷವು ಚುನಾವಣೆಯಲ್ಲಿ ಯಾವುದೇ ಗಟ್ಟಿ ನೆಲೆ ಕಂಡುಕೊಳ್ಳುವಲ್ಲಿ ಸೋತಿದೆ. ಆದರೆ ಅವರ ಪಕ್ಷದ ಸ್ಪರ್ಧೆಯಿಂದ ಎನ್ಡಿಎಗೆ ಕೆಲವು ಸ್ಥಾನಗಳಲ್ಲಿ ಲಾಭ ಆಗುತ್ತಿರುವುದು ಕಂಡಿದೆ ಎಂದು ಆರಂಭಿಕ ಎಣಿಕೆಗಳಿಂದ ಸ್ಪಷ್ಟಗೊಂಡಿರುವುದಾಗಿ ತಿಳಿದುಬಂದಿದೆ. ಜನ ಸುರಾಜ್ಯ ಪಕ್ಷವು 243ರಲ್ಲಿ 138 ಕ್ಷೇತ್ರಗಳಲ್ಲಿ ಸ್ಪರ್ಧಿಗಳನ್ನು ಹೂಡಿತ್ತು. ಬಹುತೇಕರು ಠೇವಣಿ ಕಳೆದುಕೊಳ್ಳುವುದು ಖಚಿತ. ಜನ ಸುರಾಜ್ಯ ಪಕ್ಷವು 1 ಸ್ಥಾನ ಗೆಲ್ಲಬಹುದು ಎನ್ನಲಾಗಿದೆ. ಅದು ಅಸ್ಪಷ್ಟ. ತಜ್ಞ ವಿಶ್ಲೇಷಕರ ಪ್ರಕಾರ ಜನ ಸುರಾಜ್ಯ ಪಕ್ಷವು ಕಾಂಗ್ರೆಸ್ನ 10% ಮತ ತನ್ನ ಬುಟ್ಟಿಗೆ ಹಾಕಿಕೊಳ್ಳುತ್ತದೆ ಎಂದು ಹೇಳಲಾಗಿತ್ತು. ಅದು ಸತ್ಯ ಆಗುವ ಸ್ಥಿತಿ ಇದೆ. ಮಧ್ಯಾಹ್ನದವರೆಗೆ ಎನ್ಡಿಎ 46% ಮತ್ತು ಮಹಾಗಠಬಂಧನ್ 39% ಮತಗಳನ್ನು ಪಡೆದಿದ್ದವು. ಎನ್ಡಿಎ ಮುಂದಿತ್ತು. 35 ವರ್ಷಗಳ ಬಳಿಕ ಆರ್ಜೆಡಿಯು ವಿಧಾನಸಭೆಯಲ್ಲಿ ಅತಿದೊಡ್ಡ ಪಕ್ಷ ಎನ್ನುವ ಸ್ಥಿತಿ ಕಳೆದುಕೊಳ್ಳುತ್ತಿದೆ ಎನ್ನುವುದು ಈಗ ಇರುವ $1,000 ಪ್ರಶ್ನೆಯಾಗಿದೆ.